ನಮಸ್ಕಾರ ರೀ, ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ಸದ್ಯಕ್ಕೆ ಎಲ್ಲ ರೈತರದ್ದು ಒಂದೇ ಒಂದು ಸಮಸ್ಯೆ ಕಾಡಾಗುತ್ತದೆ, ಕಲರ್ ಶುಗರ್. 130 ದಿವಸ ಆದವು ರೀ, 140 ದಿವಸ ಆದವು ರೀ, 150 ದಿವಸ ಆದವು ರೀ. ನಮಗೆ 15 ಪಾಯಿಂಟ, 16 ಪಾಯಿಂಟ, 20 ಪಾಯಿಂಟ ಈ ರೀತಿ ಶುಗರ್ ಅದ. ಮತ್ತು ಈಗ ನಾವು ಕಟ್ ಮಾಡಿ ಹಾಕೋದು ಹೆಂಗೆ ರೀ? ಮತ್ತು ಒಂದು ವೇಳೆ ಕಟ್ ಮಾಡಿ ಹಾಕಿದೆ ಅಂದ್ರೆ ಮಡಿಕೆ ಬರ್ತದೆ, ವೇಟ್ ಬರಲ್ಲ, ಆಮೇಲೆ ಕ್ವಾಲಿಟಿ ಬರೋಂಗಿಲ್ಲ. ಮತ್ತು ಹೆಂಗೆ ಮಾಡೋನು ಅಂತ ಎಲ್ಲರೂ ಕ್ವಶನ್ ಇದೇ ಆಗಾಗತ್ತದ. ನನಗೆಲ್ಲ ಫೋನ್ಗಳು ರಿಸೀವ್ ಮಾಡಿ ಮಾತಾಡೋದು ಆಲಾರ ಬಟ್ಟೆಗೆ ವಿಡಿಯೋ ಮಾಡಾಕತ್ತೀನಿ ರೀ. ಈ ವರ್ಷ ನಿಮ್ಗೆ ಮೊದಲು ನಮ್ಮ ಸಮಸ್ಯೆ ಏನಾಗ್ಯದ ಅನ್ನೋದು ಅರ್ಥ ಆದ ಬಳಿಕೆ ನಮಗೆ ಮುಂದೆ ಅದಕ್ಕೆ ಪರಿಹಾರಕ್ಕೆ ದಾರಿ ಸಿಗ್ತದೆ. ನಾವು ಎಲ್ಲಿ ತಪ್ಪಿದೀವಿ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊಂಡು ಬಳಿಕೆ ಹಿಂದಾಗಡೆ ಅದಕ್ಕೆ ಪರಿಹಾರ ಈ ರೀತಿ ಮಾಡ್ಕೊಂಡ್ರೆ ಆಗ್ತದ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ತನ್ನಿಂದ ತಾನೇ ಹೊಳಿತದೆ. ಮತ್ತು ಸಮಸ್ಯೆ ಗೊತ್ತಾಗಲಿಲ್ಲ ಅಂದ್ರೆ ನಮಗೆ ಪರಿಹಾರ ತಿಳಿಯಂಗಿಲ್ಲ ಅದು. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ರೀ. ಸದ್ಯಕ್ಕೆ ಮೊದಲಂತರೂ ನೋಡ್ರಲ್ಲ, 2-3 ವರ್ಷ ಹಿಂದಿನ ಪರಿಸ್ಥಿತಿ ಹೆಂಗಿತ್ತು, 180 ರೂಪಾಯಿ ಹಿಡ್ಕೊಂಡು 134 ರೂಪಾಯಿ ಹೈಯೆಸ್ಟ್ ರೇಟ್ ಇದು. 140 ಮಾರೇನಂದರೆ ಮಸ್ತ್ ಮಾರ್ಯದಲ್ಲಿ ನಿನ್ನ ಮಾಲ್ ಅಂತಿದ್ವಿ ನಾವು. ಈಗ ಹೋದ ವರ್ಷ ಏನಾಗಿಬಿಡ್ತು, ಒಮ್ಮೆ ಸ್ವಲ್ಪ ರೇಟ್ ಜಂಪ್ ಆಗಿಬಿಡ್ತು. ಒಮ್ಮೆ ಜಂಪ್ ಅಂದ್ರೇನು ರೀ, 2-3 ಪಟ್ಟು ಜಾಸ್ತಿ ಆಗಿಬಿಡ್ತು ರೇಟ್ ಆಯಿತು. ಅದಕ್ಕೆ ರೈತರು ಏನು ಮಾಡಿಕೊಂಡ್ರು, ಇಲ್ಲ ಆಕಾಶಕ್ಕಿಂತ ಅವಕಾಶ ದೊಡ್ಡದಂತ ಹೇಳ್ತಾರೆ. ಹಾಗಾಗಿ ಈ ರೇಟ ಈ ವರ್ಷವೂ ಉಳಿತದ. ಹಾಗಾಗಿ ಒಂದು ಸ್ವಲ್ಪ ಎಲ್ಲ ರೈತರು ಏನು ಮಾಡ್ಕೊಂಡ್ರೆ ಸ್ಪೆಷಲ್ ಕೇರ್ ತೊಗೊಂಡ್ರಿ ಈ ಸಾರಿ ಪ್ಲಾಟ್ಗಳಿಗೆ. ಈಗ 10 ರೂಪಾಯಿ ಖರ್ಚಾಗಲ್ಲ, 20 ರೂಪಾಯಿ ಖರ್ಚು ಮಾಡಿ ಒಂದು ಗೊನಿನೂ ಹಾಳು ಮಾಡಿಕೊಟ್ಟಿಲ್ಲ, ಯಾವುದೂ ರೋಗ ಬರ್ಗೊಟ್ಟಿಲ್ಲ. ಆಮೇಲೆ ಏನಾಗ್ಯದ, ಮಮ್ಮಿನೂ ಗೊಟ್ಟಿಲ್ಲ ಅಂದರೂ ಮಮ್ಮಿ ಆಗೈತ್ರಿ. ಕೊಳಿ ರೋಗನಾಗಂತರೂ ವಿಶೇಷವಾಗಿ ಒಂದು ಕಾಳು ಯಾರು ರೈತರು ಉದುರ್ಗೊಟ್ಟಿಲ್ಲ. ಹಿಂಗಾಗಿ ಏನಾಗಿಬಿಟ್ಟದ್ರಿ. ಆಮೇಲೆ ಇನ್ನೊಂದು ಇಲ್ಲ, ನಾ ಹೇಳ್ದಲ್ಲ ರೇಟತ್ತನ ನಿಮ್ಗೆ ಆಕಾಶಕ್ಕಿಂತ ಅವಕಾಶ ದೊಡ್ಡದತ್ತೇಳಿ. ಆ ವಿಷಯ ತಿಳ್ಕೊಂಡು ರೈತರು ಏನು ಮಾಡ್ಯಾರ, ಗಿಡಕ್ಕೆ ಒಂದು 10 ಗೊನೆ 15 ಗೊನೆಯೋ ಅಥವಾ ಇದಕ್ಕಿಂತಲೂ ಜಾಸ್ತಿ ಏನ್ರಿ ನೀವು ಸ್ವಲ್ಪ ಸಂಖ್ಯೆ ಹೆಚ್ಚಿಗೆ ಕಾಯ್ಕೊಂಡಾರ. ಅದ್ರಾಗ ನಾನು ಕಾಯ್ಕೊಂಡೀನಿ ರೀ, ನಾನು ಅದ್ರಾಗ ಕಾಯ್ಕೊಂಡೇವೆ ರೀ. ಯಾಕಂತಂದ್ರೆ ರೇಟ್ ಸಿಗೋಂಗಿಲ್ಲ. ಆಮೇಲೆ ನಮ್ಗೆ 1 ಟನ್ ಜಾಸ್ತಿ ಬೆಳೀತಂದ್ರೆ ಅನುಕೂಲ ಆಗ್ತದೆ. ಯಾಕಂತಂದ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಆದ ಅನ್ನೋದು ನಿಮಗೆ ಗೊತ್ತೈತಿ. ದ್ರಾಕ್ಷಿ ಬೆಳೆಗಾರರಿಗೆ ಮಾತ್ರ ಗೊತ್ತಾಗ್ತದೆ. ದ್ರಾಕ್ಷಿ ಪ್ಲಾಟ್ ನೋಡಿ ನಿನಗೇನು ಕಡಿಮೆ ಅದ ತನ್ನವ್ರಿಗೆ ಗೊತ್ತಿರೋಂಗಿಲ್ಲ, ದ್ರಾಕ್ಷಿ ಪ್ಲಾಟ್ ಇದ್ದವ್ರಿಗೆ ಗೊತ್ತಿರ್ತದೆ ಇದು. ಹಾಗಾಗಿ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಹೆಚ್ಚಾಯ್ತಂದ್ರೆ ನಮ್ಮ ಇರೋ ಬರೋ ಸಾಲೆಲ್ಲ ಮುಕ್ತ ಆಗ್ತೀವಿ, ಸಾಲನ್ನ ಮುಕ್ತ ಆಗ್ತೀವಿ ಅಂತೇಳಿ ಕಾಯ್ಕೊಂಡೀವಿ. ಬಟ್ ಇದು ಪ್ರತಿ ವರ್ಷ ಸಂಖ್ಯೆ ಹೆಚ್ಚಾದರೂ ನಮಗೆ ಸಮಸ್ಯೆ ಬಂದಿಲ್ಲ, ಕಡಿಮೆ ಆದರೂ ಸಮಸ್ಯೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ ಆಟೋಮೆಟಿಕ್ ನಮಗೆ ಜನವರಿ ಎಂಡಿಗಟ್ಟಿಗೆ ಬಿಸಿಲು ಕಡಕಾಗಿಬಿಡ್ತಿತ್ತು. ನಮಗೆ ಬಿಸಿಲು ಕಡಕಾಗಿಬಿಡ್ತಿತ್ತು. ಆಟೋಮೆಟಿಕ್ 125 130 ದಿವಸ ಒಳಗಡೆನೇ ನಾವು ಕತ್ರಿ ಹಾಕಿಬಿಡ್ತಿದ್ವಿ ಎಲ್ಲ, ವಿಶೇಷವಾಗಿ ರೈತರು. ಆಮೇಲೆ ಇನ್ನೊಂದು, ಇವು ಹಸಿ ಮಾಲ್ ಮಾರಾಟ ಮಾಡ್ತಿದ್ರಲ್ಲ ರೈತರು, ಈ ಎಕ್ಸ್ಪೋರ್ಟ್ ಮಾಡೋರು ಅಥವಾ ಮಾರ್ಕೆಟಿಂಗ್ ಮಾಡೋರು, ಅವ್ರು 110 ದಿವ್ಸಿಗೆ ಪ್ಲಾಟ್ನಾಗ ಮಾಲೇ ಇರ್ತಿತ್ತಿಲ್ಲ ಅವ್ರಿಗೆ. ಆ ರೀತಿ ಅವ್ರು ಕಟ್ ಮಾಡ್ಕೊಂಡು ಮಾರಾಟ ಮಾಡ್ತಿದ್ರು. ಯಾಕಪ್ಪ ಅಂತಂದ್ರೆ ಟೆಂಪ್ರೇಚರ್ ಹೋಗಿಬಿಡ್ತಿತ್ತು, 30ರಿಂದ 32 34 ಡಿಗ್ರಿ ತನಕ ಹೋಗಿಬಿಡ್ತಿತ್ತು. ಯಾವಾಗ ಇದು ಜನವರಿ ಎಂಡಿಗೆ ಇರ್ತಿತ್ತು. ಇದು ಫೆಬ್ರವರಿ ಫುಲ್ ಬಿಸಿಲು. ಯಾವಾಗ ಗಿಡ ಸಿಗ್ತೈತಿ, ಯಾವಾಗ ನಾವು ಶೆಡ್ ಒಳಗೆ ಮತ್ತು ಮನೆ ಒಳಗೆ ಮನಗೆ ಬಿಡ್ತಿತ್ತಿಲ್ಲ. ಆ ರೀತಿ ನಮಗೆ ವ್ಯವಸ್ಥಿತ ಇರ್ತಿತ್ತು. ಈ ಸಾರಿ ಫೆಬ್ರವರಿ 18-20 ಬಂದೈತಿ ಡೇಟ್. ಆದರೂ ನಮಗೆ ಬಿಸಿಲು ಅನ್ನೋಂಥ 30 ಡಿಗ್ರಿ ಮ್ಯಾಲೆ ಹೋಗಲಾಗ್ಯದ. ಅದ್ರಾಗ ವರ್ಷಕ್ಕಿಂತಲೂ ಜಾಸ್ತಿ ಗಾಳಿ ಬೀಸಾಗತ್ತದ. ಈ ಸಾರಿ ಜಾಸ್ತಿ ಗಾಳಿ ಬೀಸೋರಿಂದ ಏನಾಗ್ಬಿಡ್ಲತ್ತದ, ನಮ್ಗೆ ಗಾಳಿನೂ ಜೋರ, ಬಿಸಿಲು ಕಡಿಮೆ. ಹಿಂಗಾಗಿ ಏನಾಗ್ಬಿಟ್ಟದ, ಶುಗರು ಬರೋಲ್ದು, ಕಲರು ಬರೋಲ್ದು. ಹಿಂಗಾಗಿ ನಾವು ಯಾವ ರೀತಿ ನಾವು ಈ ಸಾರಿ ಕಾಯಿ ಕಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಸಮಸ್ಯೆ ಗೊಂದಲಗಳು ಹುಡ್ಸ್ಲಕತ್ತವ್ರಿ ನಮ್ಮಲ್ಲಿ. ಅದಕ್ಕೆ ನಾವೇನು ಮಾಡ್ಕೊಂಡೇವ್ರಿ, ನಮ್ಗಿಂತಲೂ ಮೊದಲು ಮಾಡಿದ ರೈತರು ಎಲ್ಲ ಹಿಂಗಾಗ್ಯದ ಹಂಗಾಗ್ಯದ ಎಲ್ಲ ಸಮಸ್ಯೆ ಹೇಳಾಕತ್ರಲ್ಲ. ಇನ್ನು ಈ ಸಮಸ್ಯೆ ನಮಗೇನು ಬರ್ಬೋದೇ ಅಲ್ಲ ಅಂತ ತಿಳ್ಕೊಂಡು ನಾವೇನು ಮಾಡ್ದೇವ್ರಿ, 0050 5-6 kg ತೊಗೊಂಡೇರಿ ನಾವು 1 ಎಕರೆ ಪ್ರಮಾಣ. ಆಮೇಲೆ 1 kg ಯೂರಿಯಾ ತೊಗೊಂಡೇರಿ, WGD ಸಲ್ಫರ್ 1 kg ತೊಗೊಂಡೇರಿ. ಇವು 3 ಕಾಂಬಿನೇಷನ್ ಮಾಡಿ ನಾ ಡ್ರಿಪ್ನಾಗ ಕೊಟ್ಟಿರಿ. ಇದು ಏನದ, ಒಂದು 5-5 ದಿವಸ ಅಂತ ಇಟ್ಕೊಂಡು 2 ಕೈ ಕೊಟ್ಟಿರಿ. ನನ್ನಲ್ಲಿ ಒಂದು ಸ್ವಲ್ಪ ಕಾಳು ಗಟ್ಟಿನೂ ಆಯಿತು. ಆಮೇಲೆ ಕಲರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ಯದ. ಆಮೇಲೆ ಶುಗರು ಜಂಪ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ಯದ. 2 ದಿನಕ್ಕೊಂದು ಪಾಯಿಂಟ್ ಏರಕ್ಕೆ ಚಾಲು ಮಾಡ್ಯದ.
ಹಿಂಗಾಯ್ತು. ಇದು ಯಾಕೆ ನೀವು ಈ ಟೈಮ್ದಾಗ ಯೂರಿಯಾ ಯಾಕೆ ರೀ ಈ ಟೈಮ್ದಾಗ ಅಂತ ನೀವು ಕೇಳ್ಬೋದು. ವಿಶೇಷವಾಗಿ ನಾವು ಪೊಟ್ಯಾಶ್ 0050 ಅಂದ್ರೆ ಪೊಟ್ಯಾಶ್ ಅಲ್ಲ, ಪೊಟ್ಯಾಶ್ ಒಂದೇ ಸಿಂಗಲ್ ಓಡಾಡಂಗಿಲ್ಲ ರೀ. ಅದಕ್ಕೆ ದೋಸ್ತರು ಬೇಕು ಮಕ್ಕಳ, ದೋಸ್ತರು ಇದ್ದರೆ ಅದು ತಿರುಗಾಡ್ತದೆ, ಗಿಡ ತುಂಬ ಹಬ್ತದೆ. ಅದಕ್ಕೆ ಸಪೋರ್ಟಿಗೆ ನಾವು ಯೂರಿಯಾ ಕೊಡ್ಬೇಕು. ಒಂದೇ ಅದು ಗಿಡಕ್ಕೆ ಅಪ್ಟೇಕ್ ಆಗಂಗಿಲ್ಲ. ಯೂರಿಯಾ ಜೊತೆನೇ ನಾವು WGD ಸಲ್ಫರ್ ಕೊಡೋದ್ರಿಂದ ಆಟೋಮೆಟಿಕ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಇವು ಮೂರು ಥರನೂ ಈ ರೀತಿ ಕಾಂಬಿನೇಷನ್ ಮಾಡ್ಕೊಂಡು 2 ಕೈ ಕೊಟ್ಟಿನಿ ರೀ. ಈಗ ನಾ ಅಂದ್ರೆ ಒಂದು ಕೈ ಕೊಟ್ಟು ಈಗ 2ನೇ ಕೈ ಕೊಟ್ಟು ನಂದು ಒಂದು 2 ಅಥವಾ 3 ದಿವಸ ಆಯಿತು. ಪೂರಾ ಪ್ಲಾಟಿನ ಕಲರ್ ಚೇಂಜ್ ಆಗೈತಿ. ಆಮೇಲೆ ಸ್ವಲ್ಪ ಗಟ್ಟಿ ಆಗೈತಿ. ಆಮೇಲೆ ಕಾಳಿನ ಒಳಗಿನ ನೀರಿನ ಅಂಶ ಕಡಿಮೆ ಆಗ್ಯದ. ಯಾವುದ್ರಿ ಸಲ್ಫರ್ ಕೊಡೋದ್ರಿಂದ ನೀರು ಕಡಿಮೆ ಆಗಿ ಕಲರ್ ವರ್ಣ ತಿರ್ಗಾಗತ್ತದ. ಅದಕ್ಕೆ ಈ ಸಾರಿ ಈ ರೀತಿ 2 ಕೈ ಮಾಡ್ಕೊಂಡೀನಿ. ಆಮೇಲೆ ಇನ್ನೂ ಸಾಕಾಗಷ್ಟು ಹೇಳ್ತಾರೆ ರೀ, ಆ ಔಷಧ ಹೊಡಿಬೇಕು, ಈ ಗೊಬ್ಬರ ಹೊಡಿಬೇಕು, ಅದು ಹೊಡಿಬೇಕು, ಕಲರ್ ಬರ್ತದೆ, ಇದು ಹೊಡಿಬೇಕು, ಕಲರ್ ಬರ್ತದೆ. ಯಾವುದು ಹೊಡೆದ್ರು ನಮಗೆ ಬಿಸಿಲಿದ್ರೆ ಕಲರ್ ಬರುತ್ತೆ. 108 ಹೊಡ್ರಿ ನೀವು. 10,000 ರೂಪಾಯಿ ಲೀಟ್ರ್ ಇದ್ರೆ ಹೊಡ್ರಿ, 1,000 ಲೀಟ್ರ್ ಇದ್ರೆ ಹೊಡ್ರಿ, ₹1 ಲೀಟ್ರ್ ಇದ್ರೆ ಹೊಡ್ರಿ. ಬಟ್ ನಮಗೆ ಕೆಲಸ ಮಾಡೋದು ಸೂರ್ಯನ ಬಿಸಿಲು ಸ್ವಲ್ಪ ಹೀಟ್ ವಾತಾವರಣ ಇರಬೇಕು, ಅಂದ್ರೆ ಮಾತ್ರ ನಮಗೆ ಕೆಲಸ ಮಾಡ್ತದೆ. ಅದಕ್ಕಾಗಿ ಏನದ ಈ ರೀತಿ ಮಾಡ್ಕೊಂಡೆ ಇಟ್ಟತ್ತ. ನಿಮ್ಗೆ ಅದೇ ಅಲ್ರಿ, 1 ಲೀಟ್ರ್ ನೀರಿಗೆ 2 ml ಬಾಳೆ ಗಿಡದ ಹಾಲು ಮತ್ತೇನದ ಅದ್ರ ಜೊತೆ 2 ಗ್ರಾಮ್ ಬೆಲ್ಲ ಹಾಕಿ ಸ್ಪ್ರೇ ತೊಗೊಂಡ್ರೆ ಕಂಪಲ್ಸರಿ ಶುಗರ್ ಆಟೋಮೆಟಿಕ್ 3-4 ದಿನದಾಗ 2 ರಿಂದ 3 ಪಾಯಿಂಟ್ ಶುಗರ್ ಬರ್ತದೆ. ಇದು ಒಂದು. ಮತ್ತೇನದ ಸ್ವಲ್ಪ ನೀರ್ಗಾಳು ಜಾಸ್ತಿ ಆಗಾಕತ್ತದ. ಯಾಕೆ ಆಗ್ಲಕತ್ತದಂದ್ರೆ ಆ ನೀರ್ಗಾಳು ಆದ ಗೊನಿಗೆ 2-3 ಕಾಳು ಯಾವ ನೀರ್ಗಾಳು ಆಗ್ಯಾವಲ್ಲ ಅವಕ್ಕೆ ಶುಗರ್ ಬಂದವು. ನೀರ್ಗಾಳು ಇಲ್ಲಾರ ಗೊನಿಗೆ ಶುಗರ್ ಇಲ್ಲ. ನೀವು ಪರೀಕ್ಷೆ ಮಾಡಿರಿ ಪ್ಲಾಟ್ನಾಗ ಹೋಗಿ. ಆಮೇಲೆ ನೀರ್ಗಾಳು ಆದ ಗೊನಿಗೆ ಏನದ ಕಲರ್ ಅದಾವೆ, ನೀರ್ಗಾಳು ಆಲಾರ ಗೊನಿಗೆ ಕಲರ್ ಇಲ್ಲ. ಇದು ಒಳಗಿನ ಗೊನಿರ ಮತ್ತು ಹೊರಗಿನ ಗೊನಿಗೆ ಎಲ್ಲಕ್ಕೂ ಕಲರ್ ಐತಿ. ಅದು ಸ್ವಲ್ಪ ಒಳಗಿನ ಗೊನಿಗೆ ಈ ಸಮಸ್ಯೆ ಆಗಾಗತ್ತದ. ಮತ್ತು ನಾವು ಲೋಡ್ ಕಾಯ್ಕೊಂಡಿವ್ರಿ. ಇಟ್ಟತನ ಹೇಳಿನಲ್ಲ, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತದಂತ ಕಾಯ್ಕೊಂಡಿವಿ. ಬಟ್ ನಮ್ಗೆ ಬಿಸಿಲು ಒಂದು ಸಾಥ್ ಕೊಡಲಾಗ್ಯದ. ಹಾಗಾಗಿ ಈ ರೀತಿ ಅಲ್ಲತ್ತದ. 4 ಕಾಳು ಹೋಲಿ. ಒಂದು ವೇಳೆಗೆ ಇದು ನಿಮ್ಗೆ ಇನ್ನೊಂದು ಕ್ವಶನ್ ನೀವು ರಿಟರ್ನ್ ನನಗೆ ಕೇಳ್ಬೋದು. ಇಲ್ಲ 2 ಕಾಳು ಹಾಕೋದು, 2 ಹೋಗಿ 7-8-10 ಕಾಳು ಹೋದು ಅಂದ್ರೆ ಹೆಂಗೆ ಮಾಡ್ಬೋದು ಅಂತ ನೀವು ಈ ಕ್ವಶನ್ ಕೇಳ್ಬಾರ್ದು. ಅದಕ್ಕೂ ಒಂದು ಪರಿಹಾರ ಐತಿ. ಏನಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಆಮೇಲೆ ಬೋರಿಕ್ ಆ್ಯಸಿಡ್ ಇವು 3 ಥರನ ಸೇರಿಸಿ ಒಂದು ಸ್ಪ್ರೇ ತೊಗೋರಿ. ಏನಾಗ್ಬಿಡ್ತದೆ ಕರೆಕ್ಟಾಗಿ ಅದು ಮುಂದೆ ಹೆಬ್ಲಾರಂಗೆ. ಅಂದ್ರೆ 2 ಕಾಳು 2 ಕಾಳು ಹೋಗಿ 7-8 ಕಾಳು ಹೋಗಬಾರ್ದು. ಹಂಗಾಗಿ 2 ಕಾಳು ಹೋಗಿತ್ತಂದ್ರೆ ಅಲ್ಲಿಗೆ ಸ್ಟಾಪಾಗಿ ಅದು ಒಣಗಿಸಿ ಬಿಟ್ಟು ಬಿಡ್ತದೆ. ನಮಗೆ ಒಂದು ಗೊನೆಯೂ 2 ಕಾಳು ಕಡಿಮೆ ಐತಂದ್ರೆ ಏನಾಗಿಬಿಡ್ತದೆ, 2 ಗೊನೆ ಕಡಿಮೆ, 2 ಕಾಳು ಕಡಿಮೆ ಐತಂದ್ರೆ ಆ ಗಿಡ ಗೊನೆಗೆ ಆಟೋಮೆಟಿಕ್ ಶುಗರ್ ಬರ್ತದೆ. ಅದಕ್ಕೆ ನಾವೇನು ಮಾಡ್ಕೊಂಡಿನಿ ರೀ, ಪ್ರತಿ ವರ್ಷ ಅಂತರೂ 4 ಕಾಯಿ ಕಟ್ ಮಾಡೋದು ನಿಮಗೆ ಗೊತ್ತೇ ಅದ. 2 ರೌಂಡ್ ಮಾಡ್ತಿದ್ದೀರಿ. ಈ ಸಾರಿ ನಾ ಸಂಖ್ಯೆ ಭಾಳ ಕೈದೀನಿ. ಸಂಖ್ಯೆ ಭಾಳ ಕೈದ್ರಿಂದ ಏನಾಗಿಬಿಟ್ಟದ, ನನಗೆ ಶುಗರ್ ಅಂತರೂ ಬರಂಗಿಲ್ಲ ಜಲ್ದಿ, ಗೊತ್ತದ ನನಗೆ. ಅದಕ್ಕೆ 3 ರೌಂಡ್ ಕಟ್ ಮಾಡ್ಬೇಕಂತ ಮಾಡೀನಿ. 3 ರೌಂಡ್ ಕಟ್ ಮಾಡ್ಬೇಕಂದ್ರೆ ಫಸ್ಟಿಗೆ ಮೇಲೆ ನೀವು ಏನೇ ಮಾಡೋದ್ರು ಏನದ 10-15 ಗೊನೆ ಏನದ ಅಥವಾ ಒಂದು 20 ಗೊನೆ ಎಲ್ಲ ಮ್ಯಾಲೆ ಇದ್ದೇ ಇರ್ತವೆ ನಮಗೊಂದು ಗಿಡಕ್ಕೆ. ಅವು ಇಟ್ಟು ಕೆಂಪು ಕಲರ್ ಬಂದಿರ್ತಾವೆ, ಶುಗರ್ನು ಬಂದಂಗೆ ಆಗಿರ್ತವೆ. ಇದು ಒಂದು ರೌಂಡ್ ಕಟ್ ಮಾಡಿ ಹಾಕ್ತೀನಿ. 2ನೇ ರೌಂಡ್ನಾಗ ಮತ್ತು ಒಂದು ಸ್ವಲ್ಪ ಗಾಳಿಗಿರುವಂಥ ಗೊನೆಗಳು ಏನದ ಅವು ಕಲರ್ ಬಂದಿರ್ತಾವೆ, ಅದು ಹಾಕಿರ್ತೀನಿ. ಒಂದು ಕಟ್ ಮಾಡಿ ಹಾಕಿದ್ನಂದ್ರೆ ಇನ್ನೊಮ್ಮೆ ಕಟ್ ಮಾಡಿ ನಾನು ಶೆಡ್ಡಿಗೆ ಹಾಕ್ಬೇಕಾದ್ರೆ 15 ದಿವಸ ಟೈಮ್ ಬೇಕು. ಕಟ್ ಮಾಡಿ ಹಾಕಿ ಅದನ್ನು ತಿಕ್ಕಿ ರಾಶಿ ಮಾಡಿ ಕಳಿಸಿ ಮತ್ತೆ ಕಟ್ ಮಾಡ್ಲಿಕ್ಕೆ ಬರಬೇಕು. ಆಮೇಲೆ ನಿಮಗೆ 45 ದಿವಸ ತನಕ ಅಂದ್ರೆ 30 ದಿವ್ಸಿನ ತನಕ ನಿಮ್ಮ ಗಿಡದಾಗ ಮಾಲ್ ತಾಳ್ತದ ಅಂತ ನೀವು ಅಂದ್ಕೊಂಡಿರ್ಬೋದು. ಇಲ್ಲ, ನಮ್ಮ ಫ್ರೆಂಡನ್ನ ಶೆಡ್ ಹೇಳ್ಕೊಂಡೀನಿ ರೀ. ಯಾಕಂತಂದ್ರೆ 2 ಸಾರಿ ನನ್ನ ಶೆಡ್ನಾಗ ತುಂಬಕ್ಕೆ ಸಕ್ಕಿ ಅದ. 3ನೇ ಸಾರಿ ಅಂದಕ್ರೆ ನಾನು 160-70 ದಿವ್ಸ ಹೋಗ್ಬಿಡ್ತೇನೆ ನನ್ನ ಪ್ಲಾಟ್ನಾಗ. ಯಾಕಂತಂದ್ರೆ ಈಗ ಆಲ್ರೆಡಿ ನಾನು 35-36 ದಿವ್ಸಕ್ಕೆ ಕಟ್ ಮಾಡೋಕೆ ರೆಡಿ ಆಗತ್ತೀನಿ. 2ನೇ ರೌಂಡ್ ಕಟ್ ಮಾಡಬೇಕಾದ್ರೆ ನನಗೆ ವಜ್ಜೆ ಹೋಗಿರ್ತದೆ. 3ನೇ ರೌಂಡಿಗೆ ಏನದ ನಾ ಇನ್ನೊಬ್ಬರು ಶೆಡ್ಡಿಗೆ ಅಂದ್ರೆ ಅದಕ್ಕೆ ಅಂತರ ಜಾಸ್ತಿ ಕೊಡೋಂಗಿಲ್ಲ. ಫಸ್ಟ್ ರೌಂಡಿಗೆ 2ನೇ ರೌಂಡಿಗೆ ಅಂತರ ಜಾಸ್ತಿ ಆಗಿರ್ತದೆ. 3ನೇ ರೌಂಡಿಗೆ ಬೇಡ, 3-4 ದಿವಸ ಇಟ್ಟೆ ಅಂತರ ಕೊಟ್ಟು ಕಟ್ ಮಾಡಿ ಹಾಕ್ಕೊಂಡೇವಂದ್ರೆ ನಮಗೇನದ ಎಲ್ಲ ಗೊನೆಗೆ, ಮ್ಯಾಲಿನ ಗೊನೆಗೆ, ಸೆಕೆಂಡ್ ಗೊನೆಗೆ, ಥರ್ಡ್ ಗೊನೆಗೆ, ಪೂರಾ ಹೊಳಗಿನ ಗೊನೆ ಥರ್ಡ್ ಗೊನೆ ಅಂತೀವಿ ನಾವು ಅದಕ್ಕೆ. ಈ ರೀತಿ ಎಲ್ಲಕ್ಕೂ ಒಂದು ಲೆವಲ್ ಶುಗರ್ ಬತ್ತಂದ್ರೆ ನಮಗೆ ಪಲ್ಪ್ ಬತ್ತಂದ್ರೆ ನಮಗೆ ಮಾರ್ಕೆಟ್ನಾಗ ರೇಟ್ ಸಿಗ್ತದೆ. ಇಲ್ಲ ಅಂತಂದ್ರೆ ನಾವು ಹೋಲ್ ಬಿಡು ಅಂತಂದು 30-40 ದಿವಸ ಆಗಾನ ಸುಮ್ಮ ಒತ್ತಾಡದಿಂದ ಕಡಿತೀನಿ. ಅಂದ್ರೆ ಈ ವರ್ಷದ ಬಿಸಿಲಿಗೆ, ಈ ವರ್ಷದ ಗಾಳಿಗೆ, ಈ ವರ್ಷ ವಾತಾವರಣ ಏನೋ ರೇಟ್ ಆದತ್ತಂದ್ರೆ ನಮಗೆ
ವಾತಾವರಣ ಸಾಥ್ ಕೊಡೋಲಾಗ್ಯದ. ನಮಗೆ ರೈತರಿಗೆ ಬಂದಿಲ್ದ ಒಂದು ಕಷ್ಟ ಇದ್ದದ್ದೇ. ಅದಕ್ಕೇನದ ಆ ಕಷ್ಟಕ್ಕೆ ನಾವು ಈ ರೀತಿ ಪರಿಹಾರ ಹುಡ್ಕೊಂಡು ನಾವೇನದ ಈ ರೀತಿ ನಾವು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.